ಹಾಯ್ ಎವ್ರಿವನ್. ಬಿಗ್ ಬಾಸ್ ಸೀಸನ್ 13ರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋಣ ಅಂತಂದು ಆಡಿಷನ್ಗೆ 3 ನಿಮಿಷದ ವಿಡಿಯೋನ ಮಾಡಿಬಿಟ್ಟು ಅದನ್ನು ಕಲರ್ಸ್ ಕನ್ನಡ JioHotstar.com ಅಲ್ಲಿ ಅಪ್ಲೋಡ್ನ ಮಾಡಿದ್ವಿ. ಈಗ ಆಲ್ರೆಡಿ ಅದೆಲ್ಲ ಪ್ರೊಸೆಸರ್ ಮುಗಿದೋಗಿದೆ. ಸೊ ಅದಾದಮೇಲೆ ಏನು ಪ್ರಾಬ್ಲಮ್ ಅಪ್ಪ ಅಂತಂದರೆ ಆ ವಿಡಿಯೋದಲ್ಲಿ ನಾವು ಹೇಳ್ಬೇಕಾಗಿರೋಂಥ ಪಾಯಿಂಟ್ಸ್ಗಳನ್ನೇ ಹೇಳಿಲ್ಲ ಗುರು. ಸೊ ಹಾಗಾಗಿ ಬಿಗ್ ಬಾಸ್ನವರು ಒಂದು ನೋಟಿಸ್ನ ಕಳಿಸಿದ್ದಾರೆ, ನೋಡ್ಕೊಂಬಿಡಿ. ಬಿಗ್ ಬಾಸ್ ಅವರು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ನಲ್ಲಿ ಈ ನೋಟಿಸ್ನ ಕಳಿಸಿದ್ದಾರೆ. ಬೇಕಾದ್ರೆ ಡೌಟ್ ಇದ್ರೆ ಹೋಗಿ ಕಲರ್ಸ್ ಕನ್ನಡ ವೆಬ್ ಪೇಜಲ್ಲೂ ಒಂದ್ಸರಿ ನೋಡ್ಕೋಬೋದು, ಇನ್ಸ್ಟಾಗ್ರಾಮಲ್ಲೂ ನೋಡ್ಕೋಬೋದು. ಏನು ನೋಟಿಸ್ ಕಳಿಸಿದ್ದಾರೆ ಅಂತಂದರೆ ಬಿಗ್ ಬಾಸ್ ಆಡಿಷನ್ ಬಗ್ಗೆ ನಾವು ಹೇಳ್ಬೇಕಾಗಿರೋಂಥ ಪಾಯಿಂಟ್ಸ್ಗಳನ್ನ ಹೇಳಿಲ್ವಂತೆ. ಸೊ ಹಾಗಾಗಿ ಬಿಗ್ ಬಾಸ್ ಅವರು ಈ ನೋಟಿಸ್ನ ಕಳಿಸಿರೋದು. ಅದೇನಂತಂದು ನಿಮ್ಮ ಮುಂದೆ ನಾನು ಹೇಳ್ತಾ ಹೋಗ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ರಿ. ಈ ಪಾಯಿಂಟ್ಸ್ ಇದ್ದರೆ ಮಾತ್ರನೇ ಬಿಗ್ ಬಾಸ್ ಸೀಸನ್ 13ಕ್ಕೆ ಹೋಗೋವಂಥ ಚಾನ್ಸ್ ನಮಗೆ ಸಿಗೋದು. ಈ ನೋಟಿಸ್ನ ನಾವು ತಲೆಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡಿದರೆ ಮಾತ್ರ. ಸೊ ಅದೇನಂತಂದು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ವಿಡಿಯೋ ಮಾಡುವಾಗ ನಿಮ್ಮ ಸ್ಪೆಷಾಲಿಟಿ ಏನು? ಬಿಗ್ ಬಾಸ್ ಮನೆಯಲ್ಲಿ ಭಾಗವಹಿಸಲು ನೀವು ಯಾಕೆ ಸೂಕ್ತ ವ್ಯಕ್ತಿ? ಸ್ಪರ್ಧೆಯಲ್ಲಿ ನಿಮ್ಮಿಂದ ನಾವು ಏನು ನಿರೀಕ್ಷಿಸಬಹುದು ಎಂಬುದನ್ನು ಸ್ಪಷ್ಟವಾಗಿ ಹೇಳಿ. ಬಿಗ್ ಬಾಸ್ ಪ್ರತಿಭೆ, ಆತ್ಮವಿಶ್ವಾಸ ಮತ್ತು ನಿಮ್ಮ ಟ್ಯಾಲೆಂಟನ್ನು ತೋರಿಸಲೊಂದು ವೇದಿಕೆ. ಇಲ್ಲಿ ಎಂಟ್ರಿ ಪಡೆಯಲು ನೀವೆಷ್ಟು ಅರ್ಹರು ಎನ್ನುವುದನ್ನು ವಿಡಿಯೋದಲ್ಲಿ ತಪ್ಪದೆ ತಿಳಿಸಿ. ಆಲ್ ದಿ ಬೆಸ್ಟ್. ಬಿಗ್ ಬಾಸ್ ಅವರು ಹೇಳ್ತಿರೋದು, ಬಿಗ್ ಬಾಸ್ ಆಡಿಷನ್ನಲ್ಲಿ ಭಾಗವಹಿಸಲು ನೀವು ತೋರುತ್ತಿರುವ ಉತ್ಸಾಹ ನಮ್ಮನ್ನು ಅಚ್ಚರಿಗೊಳಿಸಿದೆ. ಸೊ ಅವ್ರನ್ನ ಆಶ್ಚರ್ಯಪಡಿಸಿದಂತೆ. ನಾವು ಎಷ್ಟು ಜನ ಅಂದರೆ ಅದೆಷ್ಟೋ ಲಕ್ಷ ಜನ ಈಗ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅಂತ ಅರ್ಥ. ಲಕ್ಷ ಜನ ಅಲ್ಲ, ಕೋಟಿ ಜನನೇ ಭಾಗವಹಿಸಿರ್ತಾರೆ ನನ್ನ ಪ್ರಕಾರ. ಆದರೆ ಉತ್ಸಾಹದ ಭರದಲ್ಲಿ ಆಡಿಷನ್ ವಿಡಿಯೋ ಕಳಿಸಲು ನಾವು ಸೂಚಿಸಿರುವ 4 ಹಂತಗಳು ಫಾಲೋ ಮಾಡೋದನ್ನು ಮರೆಯಬೇಡಿ. ಆಲ್ರೆಡಿ ಮರ್ತ್ ವಿಡಿಯೋ ಮಾಡಿರೋದಕ್ಕೆ ಅವ್ರು ಈ ಥರ ನೋಟಿಸ್ನ ಕಳಿಸಿರೋದು. ಈಗ ಅವರು 4 ಹಂತಗಳನ್ನ ಹೇಳ್ತಾರಂತೆ, ಅದ್ರ ಪ್ರಕಾರನೇ ವಿಡಿಯೋನ ನಾವೀಗ ಮಾಡಬೇಕು. ಅದು ಯಾವ್ಯಾವ ಹಂತಗಳು ಅಂತಂದು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ 4 ಹಂತ ಇದ್ದರೆ ಮಾತ್ರ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ನಮಗೆ ಚಾನ್ಸ್ ಸಿಗೋದು. ಮೊದಲನೇದಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ವಿಡಿಯೋ ಮಾಡುವಾಗ ನಿಮ್ಮ ಸ್ಪೆಷಾಲಿಟಿ ಏನು? ನಿಮ್ಮ ಸ್ಪೆಷಾಲಿಟಿ ಏನು ಅಂದರೆ ನೀವು ಆ್ಯಕ್ಟರು ಅಥವಾ ಕುಕ್ಕಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಅಥವಾ ನೀವು ಕಾಮಿಡಿ, ಎಲ್ಲರನ್ನೂ ನಗಿಸೋವಂಥ ಕಾಮಿಡಿ ಇರುವಂಥ ಟ್ಯಾಲೆಂಟ್ ನಿಮ್ಮಲ್ಲಿದ್ದರೆ ಅದನ್ನ ಆ ವಿಡಿಯೋದಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಬಿಗ್ ಬಾಸ್ನಲ್ಲಿ ಭಾಗವಹಿಸಲು ನೀವು ಯಾಕೆ ಸೂಕ್ತ ವ್ಯಕ್ತಿ? ಅಂದರೆ ನೀವು ಬಿಗ್ ಬಾಸ್ ಮನೆ ಒಳಗೆ ಹೋದರೆ ಏನು ನಿಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ? ನಾನು ಬಿಗ್ ಬಾಸ್ ಮನೆ ಒಳಗೆ ಹೋದರೆ ಕರ್ನಾಟಕ ಜನತೆನ ಮನರಂಜಿಸ್ತೀನಿ ಅಂತಂದು ನೀವು ಹೇಳ್ತೀರಾ, ಆದರೆ ಅದನ್ನು ಹೇಳೋದಲ್ಲ, ಯಾವ ರೀತಿ ಅದನ್ನು ಮಾಡ್ತೀರಾ ಅನ್ನೋದು ಆ ವಿಡಿಯೋದಲ್ಲಿ ಇರಬೇಕು. ಅದಾದಮೇಲೆ, ಸ್ಪರ್ಧೆಯಲ್ಲಿ ನಿಮ್ಮಿಂದ ನಾವು ಏನನ್ನು ನಿರೀಕ್ಷಿಸಬಹುದು ಎಂಬುದನ್ನು ಸ್ಪಷ್ಟವಾಗಿ ಹೇಳಿ. ಅಂದರೆ ನಾವು ಯಾವ ರೀತಿ ಆಡ್ತೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಬಿಗ್ ಬಾಸ್ಗೆ ಅರ್ಥ ಆಗಬೇಕು. ಆ ರೀತಿ ಈ 3 ನಿಮಿಷದ ವಿಡಿಯೋ ಒಳಗೆ ನಾವು ಅದನ್ನು ಹೇಳಿ ಅಪ್ಲೋಡ್ನ ಮಾಡಬೇಕು. ಹಂಗೆ ನೆಕ್ಸ್ಟು, ಬಿಗ್ ಬಾಸ್ ಪ್ರತಿಭೆ, ಆತ್ಮವಿಶ್ವಾಸ ಮತ್ತು ನಿಮ್ಮ ಟ್ಯಾಲೆಂಟನ್ನು ತೋರಿಸಲೊಂದು ವೇದಿಕೆ. ಅದೇ ನಮ್ಮಲ್ಲಿ ಆತ್ಮವಿಶ್ವಾಸ, ಪ್ರತಿಭೆ, ನಮ್ಮಲ್ಲಿ ಏನು ಪ್ರತಿಭೆ ಇದೆ, ಆ್ಯಕ್ಟರು, ಸಿಂಗರು, ಅಡುಗೆ ಮಾಡೋವಂಥವ್ರು ಅಥವಾ ಕಾಮಿಡಿ ಮಾಡೋವಂಥವ್ರು, ಇಲ್ವಾ ನಾವು ಬೇರೆ ಏನೋ ಕೆಲಸ ಮಾಡ್ತಾಯಿದ್ದೀವಿ, ಆ ಕೆಲಸದಾಗೆ ನಾವು ನಿಪುಣರು ಅನ್ನೋದ್ರ ಬಗ್ಗೆ. ಸೊ ಯಾವುದಾದ್ರೂ ಕೆಲಸ ಆಗಿರ್ಬೋದು, ನೀವು ಮಾಡ್ತಿರೋವಂಥ ಯಾವ ಕೆಲಸದ ಬಗ್ಗೆನಾದರೂ ವಿಡಿಯೋ ಮಾಡಿ, ನಾನು ಇಂಥ ಕೆಲಸ ಮಾಡ್ತೀನಿ, ನಾನು ಇದನ್ನು ಈ ರೀತಿ ಮಾಡ್ತೀನಿ ಅಂದರೆ ನಿಮ್ಮ ಶೈಲಿಯಲ್ಲಿ, ನಾನು ಸ್ಟೈಲಿಶಾಗಿ ಯಾವ ಥರ ಮಾಡ್ತೀರಾ ಅನ್ನೋದ್ರದ್ದು ಒಂದು ವಿಡಿಯೋ, ನೀವು ಕೆಲಸ ಮಾಡೋವಂಥ ವಿಡಿಯೋನೇ ಅಪ್ಲೋಡ್ ಮಾಡಿ. ಸೊ ನೋ ಪ್ರಾಬ್ಲಮ್. ಇಲ್ಲಿ ಎಂಟ್ರಿ ಪಡೆಯಲು ನೀವೆಷ್ಟು ಅರ್ಹರು ಅನ್ನುವುದನ್ನು ವಿಡಿಯೋದಲ್ಲಿ ತಪ್ಪದೇ ತಿಳಿಸಿ. ನಾವೆಷ್ಟು ಅರ್ಹರು ಅಂದರೆ ನಾವು ಎಷ್ಟು ಮಟ್ಟಿಗೆ ಪಾರ್ಟಿಸಿಪೇಟ್ನ ಮಾಡ್ತೀವಿ ಅನ್ನೋದನ್ನ ಆ 3 ನಿಮಿಷದ ವಿಡಿಯೋ ಒಳಗೆ ಹೇಳಬೇಕು ನಾವು. ಅದು ಕಂಪಲ್ಸರಿ. ಈ 4 ಹಂತನೂ ಇರಲೇಬೇಕು. ಸೊ ಅದ್ರ ಪ್ರಕಾರನೇ ಇನ್ನೊಂದು ಆಡಿಷನ್ನ ಮಾಡೋಣ. ಇನ್ನೊಂದು ಆಡಿಷನ್ ಮಾಡಿ ನಮ್ಮ ನಂಬರಿಂದನೇ ಅದು ಆಡಿಷನ್ OTP ತೊಗೊಳ್ಲಿಲ್ಲ ಅಂತಂದರೆ, ಸೊ ಏನು ಚಿಂತನೆ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಫ್ರೆಂಡ್ಸ್ನ ನಂಬರ್ ಇರುತ್ತೆ, ಆ ನಂಬರ್ಗಳನ್ನ ತಗೊಂಡು ಅವ್ರ ನಂಬರ್ನ ಹಾಕಿ. ಈಗ ಆಲ್ರೆಡಿ ಬಿಗ್ ಬಾಸ್ ಆಡಿಷನ್ಗೆ ಯಾರು ಕೆಲವೊಬ್ರು ಪಾರ್ಟಿಸಿಪೇಟ್ ಮಾಡಿರಲ್ಲ, ಸೊ ಅವ್ರ ನಂಬರ್ನ ತಗೊಂಡು ಅಲ್ಲಿ ಎಂಟ್ರಿ ಮಾಡಿ. ಹಾಗೆ ಅವ್ರ ನಂಬರ್ಗೆ OTP ಬರುತ್ತೆ, ಅದನ್ನು ಎಂಟ್ರಿ ಮಾಡಿ ಆ ವಿಡಿಯೋನ ಇನ್ನೊಂದ್ಸರಿ ನಿಮ್ಮ ನೇಮು, ಏಜು, ಇಮೇಲು, ಅಡ್ರೆಸ್ಸು ಹಾಗೆ ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ಅಲ್ಲಿಗೆ ಇನ್ನೊಂದು ಆಡಿಷನ್ ಅಂದರೆ ನಿಮ್ಮ ಫ್ರೆಂಡ್ ನಂಬರಿಂದ ನೀವು ಆಡಿಷನ್ ಮಾಡಿದಂಗೆ ಆಗುತ್ತೆ. ಸೊ ನಿಮ್ಮ ಇಮೇಲ್ನೇ ಕೊಡ್ಬೋದು, ನಿಮ್ಮ ಇಮೇಲ್ನೇ ಕೊಟ್ಟು ಅಪ್ಲೋಡ್ನ ಮಾಡಿ. ಸೊ ಗೊತ್ತಿಲ್ಲ, ಈ ಸರ್ತಿ 2ನೇ ಚಾನ್ಸ್ ಇದು, ನೋಡೋಣ 2ನೇ ಚಾನ್ಸಲ್ಲಾದರೂ
ನಿಮಗೆ ಈ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಬಿಗ್ ಬಾಸ್ ಸೀಸನ್ 13ರಲ್ಲಿ ಹೋಗೋಂಥ ಚಾನ್ಸ್ ಸಿಗ್ಬೋದು. ಸೊ ನಾನೀಗ ಆಲ್ರೆಡಿ ತುಂಬ ತಪ್ಪು ಮಾಡಿದ್ದೀನಿ ಆಡಿಷನಲ್ಲಿ. ಸೊ ಇನ್ನೊಂದು ವೀಡಿಯೋನ ಮಾಡಿ ಆಡಿಷನ್ ಕೊಡ್ತೀನಿ. ಸೊ ನೋಡೋಣ, ಆ ಆಡಿಷನಲ್ಲಿ ಸೆಲೆಕ್ಟ್ ಆದರೂ ಆಗ್ಬೋದು. ಓಕೆ, ನಿಮಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.